ಅಧಿಕಾರ ಅಧಿಕಾರ ಎನ್ನದೆಂದು ಒಪ್ಪಿದೆಯಾ? ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೊಯ್ಯುತ್ತೊಂದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೊಯ್ಯುತ್ತೊಂದೆ ನನ್ನ ಮನದಲ್ಲಿ, ತರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ತರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆನಾಡೋ ಸಂಚುಗಿದೆ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಬರಲು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಗೌರವ ಅಧಿಕಾರ 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 ಎನ್ನದೆಂದು ಒಪ್ಪಿದೆಯಾ? ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ. ಶೂಲದನ್ನು ಹಿಡಿದು ನಿಲ್ಲುವ ವೀರಪಾತ್ರನು, ಶೂಲದನ್ನು ಹಿಡಿದು ನಿಲ್ಲುವ ವೀರಪಾತ್ರನು, ಅನ್ಯಾಯವಾಗಿ ಪ್ರಾಣ ಬಿಡುವ ಶೂಲಕರ್ಣನು, ಪಾಪಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಶೂಲಕರ್ಣನು, ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಕಡೆಯಿಂದ ಪುನ ಪುನ ಬಿಡುವನು, ತನ್ನ ಕಡೆಯಿಂದ ಪುನ ಪುನ ಸೀಳು ಬಿಡುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಬರಲು ಸೃಷ್ಟಿಸಿದ ಬ್ರಹ್ಮನ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಗೌರವ ಅಧಿಕಾರ 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 ಎನ್ನದೆಂದು ಒಪ್ಪಿದೆಯಾ? ಆ ಭೀಮನಿಗೆ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಹಾಕ್ಸಿಕೊಂಡೆ ಒಬ್ಬರ ಹಾಕ್ಸಿಕೊಂಡೆ ಹಾಕ್ಸಿಕೊಂಡೆ ಒಬ್ಬರನಾದ ಹಾಕ್ಸಿಕೊಂಡೆ ಒಳ್ಳೆನಾದ ಹಾಕಿಕೊಂಡೆ ಯಾರೆಲ್ಲ ಬಿಟ್ಟುಕೊಂಡೆ ಜೀವ ಜೀವಾದ ಬೆಳ್ಳುಳ್ಳಿ ಮನೆಯ ಕಟ್ಟಿ ಜೀವ ಜೀವಾದ ಬೆಳ್ಳುಳ್ಳಿ ಹಸೆ ಕಾದ್ಮೇಲೆ ಹಾಸಿಕೊಂಡೆ ಗುಂಡಿಸ್ಕೊಂಡೆ ಹಸೆ ಕಾದ್ಮೇಲೆ ಹಾಸಿಕೊಂಡೆ ಗುಂಡಿಸ್ಕೊಂಡೆ ಹಾಸಿಕೊಂಡೆ ದುಡ್ಡನಾದ ಕತ್ತಿಕೊಂಡೆ ಅಟ್ಟದ ಹಾಸಿಕೊಂಡು ದುಡ್ಡನಾದ ಕತ್ತಿಕೊಂಡೆ ಮಕ್ಕಳೆಲ್ಲ ಹುಡುಗನೆಲ್ಲ ಕಡೆ ಬದೇ ಇದರ ದಿವಸದ ಹೇಳಿದ್ರೆ ದುರ್ಯಾದ ಆಸ್ಥಾನ ಭವನದಲ್ಲಿ ಅಸ್ರಾವತಿಯಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ರಾಜ್ಯಸಭೆ ಸೇರುವಂತೆ. ಅದಕ್ಕಾಗಿ ನಿಮ್ಮ ಮನೆಗಳಲ್ಲಿ ಊಟ ಮಾಡ್ಕೊಂಡು ಹೊಯ್ತಲೆ ಮತ್ತು ಅಲ್ಲಿ ಬರ್ಬೇಕಂತೆ. ಬರ್ತಿರೋದೆ ನಮ್ಮ ಮಹಾರಾಜ ಸುಗ ಬಿಡಾಲ ಬದ್ದೆ ತಿರುಗಿ ಬರ್ತೇನೆ ತಿರುಗಿ ಬರ್ತೇನೆ ತಿರುಗಿ ಬರ್ತೇನೆ ತಿರುಗಿ ಬರ್ತೇನೆ ತಿರುಗಿ ಬರ್ತೇನೆ ತಿರುಗಿ ಬರ್ತೇನೆ ಮೈಸೂರಿಗೆ ನಾನು ಬರ್ತೇನೆ ತಿರುಗಿ ಬರ್ತೇನೆ ತಿರುಗಿ ಬರ್ತೇನೆ
ನಾನು ನಡ್ಕೊಂಡ್ಬಿಟ್ಟಿದೆ ಹೊಡ್ಕೊಂಡ್ಬಿಟ್ಟಿದೆ ಕೂತ್ಕೊಂಡ್ಬಿಟ್ಟು ಕಾಲ ಬಟ್ಟೆ ಕೂತ್ಕೊಂಡ್ಬಿಟ್ಟು ಕಾಲ ಬಟ್ಟೆ ನಡ್ಕೊಂಡ್ಬಿಟ್ಟಿದೆ ಮೈಸೂರು ಬಗ್ಗೆ ಬಿಟ್ಟಿದೆ ಮೈಸೂರು ಬಗ್ಗೆ ಒಡೆಯ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮ ಪರ ಬಹುಪರ ಜಗತ್ತದ್ಭುತ ಮನ್ಮಂತರ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರ್ಪರಾಜೇಶ್ವರ ಕುರುಕುಲ ಪ್ರಚಂಡ ಥೋರ್ದಂಡ ಫಲಮಂಡಿತನಾದ ಕುರುಕುಲ ಪ್ರಚಂಡ ಥೋರ್ದಂಡ ಫಲಮಂಡಿತನಾದ ಧೃತರಾಷ್ಟ್ರ ಕುಮಾರಗ ಆಧಾರು ದೋಡಿ ಸಹೋದರ ಮಿತ್ರ ಕರ್ಣ ಮಾವ ಪಿತಾಮಹರೇ ಆಚಾರ್ಯರಾದ ಗುರುಗಳೇ ಫಲರೆ ಬೆರೆ ಜಗತಿ ಫಲರೆ ಫಲರೆ ಬೋಲು ಸಾಹಸಲಿ ಫಲರೆ ಬೆರೆ ಫಲರೆ ಬೆರೆ ಜಗತಿ ಫಲರೆ ಫಲರೆ ಬೋಲು ಸಾಹಸಲಿ ಫಲರೆ ಬೆರೆ ವೀರ ಧೀರ ಗುಣ ನೆನೆಸಿ ಯಾರು ಚರಿತ
ಸಕಲ ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಯಾವುದೇ ಸೈನ್ಯ ಸಹಾಯವಿಲ್ಲದೆ ನಿರ್ಗತಿಕರಾಗಿ ಅರಣ್ಯದಲ್ಲಿ ಅಲೆದಾಡುತ್ತಿರುವ ಪಾಂಡವರು ಪುನಃ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದರ ಆ ಅರಣ್ಯವಾಸಿಗಳ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದಾಗಿ ವತ್ಸ ದುರ್ಯೋಧನ ಪಾಂಡವರಿಗೆ ಸಲ್ಲಬೇಕಾದ ಅರ್ಥದಲ್ಲಿ ಯುದ್ಧವೇ ಸಿದ್ಧವಲ್ಲವೇ? ಆತ ಏನು ಹೇಳಿದಿರಿ? ಯುದ್ಧ ಆತ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಮುಚ್ಚುಗುಟ್ಟಾಗಿ ಹೋಗುವರು. ಸಹೋದರ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತಿಯಾದ ಕರ್ಣ ಇಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಪ್ರಭುಗೆ ಜಯವಾಗಲಿ. ಬರುತ್ತೇನವರು ಏನು ಪುರುಷೋತ್ತಮ ಬರುತ್ತಿರುವರೇ? ಯಾರು ಪುರುಷೋತ್ತಮ? ಅವನಿಗೆ ಪುರುಷೋತ್ತಮ ರಾಜಾದಿರಾಜನು ಪುರುಷ ಶ್ರೇಷ್ಠನೆಯಾದ ರಾಜನಿರುವಾಗ ಆ ಗೋಪಾಲಕನು ಪುರುಷೋತ್ತಮನೇ. ಆ ಪಾಂಡವ ಮಿತ್ರ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ಆತನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವನ ದಾಸೆ ಪುತ್ರನಿಗೆ ಹೋದನಂತೆ. ಅವನಿಗೆ ಮರ್ಯಾದೆ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹಾಶಯ, ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ನಾನು ಕೊಡಬೇಕು. ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ವಿಧುರ, ಸಾಕು, ಸುಮ್ಮನಿರು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ವಿಧುರ, ಸಕಲ ವೀರರಿಂದ ಪರಿವೃತನಾದ ಚಕ್ರವರ್ತಿ ಸಾರ್ವಭೌಮನಿಗೆ ನಿನ್ನ ನೀತಿ ವಚನ ಅನಾವಶ್ಯಕ. ಪೂಜ್ಯನು ಹಿರಿಯನು ಎಂದು ಸತ್ಕರಿಸಿ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಾತನಾಡುತ್ತಿರುವ ನಿನ್ನನ್ನು ಸಹೋದರ ನಮ್ಮ ಸಭೆಯಿಂದ ಹೊರಗೆ ತೋಡಿ ಬಿಡು. ಏನವೋ ವಿದುರೋ, ಸಾಕು ದುರುಳನ ದುರಾಗ್ರತದ ಸರಸ. ಸಾಕು ದುರುಳನ ದುರಾಗ್ರತದ ಸರಸ. ಸರಸದಿ ವಿರಸವನೆ ಸೈನ್ಯ ಪರಿಯ ಹಾನು ಹಾನಿಯ ವಿರಚನೆಯ. ಸರಸದಿ ವಿರಸವನೆ ಸೈನ್ಯ ಪರಿಯ ಹಾನು ಹಾನಿಯ ವಿರಚನೆಯ. ಅಡಿಯೋಳ್ ನೆಟ್ಟೆ ಪುರಿ ಪುರಿ ಬಂದೆ. ಅಡಿಯೋಳ್ ನೆಟ್ಟೆ ಪುರಿ ಪುರಿ ಬಂದೆ. ಮುಂದ ಮುಂದಗಳು ಚಂಡಾಡಿಸಿ, ರುಂಡ ಮುಂದಗಳು ಚಂಡಾಡಿಸಿ, ರುಂಡ ಮುಂದಗಳು ಚಂಡಾಡಿಸಿ. ಸಾಕು ದುರುಳನ ದುರಾಗ್ರತದ ಸರಸ. ಸಾಕು ದುರುಳನ ದುರಾಗ್ರತದ ಸರಸ. ಸಾಕು ದುರುಳನ ದುರಾಗ್ರತದ ಸರಸ. ಏನವೋ ವಿದುರೋ, ಅಗ್ರಜನ ಆಜ್ಞೆಯಂತೆ ಈ ಸಭೆಯನ್ನು ಬಿಟ್ಟು ಹೊರಟು ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾಗುವುದೇ ಎಚ್ಚರಿಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಅವಿವೆ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯುತ್ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇಜುವಾಗಬಾರದೆ. ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಬಿಲ್ಲನ್ನು ಮುರಿದು ಹಾಕುವುದು. ಪ್ರಮಾದವಾಯಿತು. ದುರ್ಯೋಧನ, ವಿದುರನನ್ನು ಹಪಾಸಿ ಕೇಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಲ್ಲ.
ಈತನು ಆ ಬಿಲ್ ನಡೆದು ನಿನ್ನ ಬೆಂಗಾವಲಿಗೆ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಎದುರಿಸ್ತಕ್ಕ ವೀರರಾರಿದ್ದರು. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯ? ಕರ್ಣ, ದುರಧೋಳ್ ಪಾರ್ಥನ ಶಿರವ ಧರಣಿಗೆ ಉರುಳು ಬೆನೆನುತೆ ಶಪಥವನ ಮಹೇಶ್ವರನ ಕುವರನು ಮೆಚ್ಚಿಸಿ ಮಹೇಶ್ವರನ ಕುವರನು ಮೆಚ್ಚಿಸಿ ವರಛಾಪವನಾಂತ ನಿನಗೆ ಸಮರ ಕರ್ಣ. ಕರ್ಣ, ರಾಜೇಂದ್ರ, ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಆತನಿಂದ ಆತನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನಿದೆ? ನೀನಿನ್ನು ಸುಮ್ಮನಿರಿ. ಈಗ ಕೇಳಿರಿ, ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ. ಸಹೋದರ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಿರುವುದು ಅಗ್ರಜ. ಸಿದ್ಧವಾಗಿದ್ದರೆ ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಏನು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನನಗೆ ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ಸಾರ್ವಭೌಮರು ಇಳಿದು ಬಂದರೋ ಅಥವಾ ಏಳು ಏಳು ಚಕ್ರವರ್ತಿ ರಾಜಾದಿರಾಜನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಪಾಂಡವರ ರಾಯಭಾರಿಯಾಗಿ ಬಂದಿರುವ ನಿನಗೆ ಆ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನೀನು ನನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಆ ಒಂದು ವೇಳೆ ನಾನು ನಮಸ್ಕರಿಸಿದರೂ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಆಹಾ, ಬಂದದ್ದಾಯಿತು. ಪೀಠವು ಸಿದ್ಧವಾಗಿದೆ. ಸಹೋದರ, ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ? ನಮ್ಮ ರಾಜನರ್ತಕ್ಕಿಯನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ,
ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯಿಸು ಕಲ್ಲನ ಪರಮಾಪ್ತ ಸೋದರ ಮಾವನ ನಿಧಿ ಚತುರ ಗೌರವೇಶ್ವರ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ನಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರು ರಾಜೇಶ್ವರ ಗುರುವಂಶ ಕರುಣಾಳು ಗುರು ರಾಜೇಶ್ವರ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ನಲಿವ ಕೊಳಲನಾದದೆ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ಕೃಷ್ಣ
ಉಂಟಾ? ನರ್ತಕಿಯರೇ, ಏನೋ ಹಾಡುತ್ತಿದ್ದರಲ್ಲ, ಮತ್ತೊಮ್ಮೆ ಹಾಡಿ, ಮತ್ತೊಮ್ಮೆ ಹಾಡಿ. ಭೀಮನಿಗಿವರು ಕಡುವೈರಿ ನಮ್ಮ ಪುರದೊಡೆಯ ಗದದಾರೆ. ಭೀಮನಿಗಿವರು ಕಡುವೈರಿ ನಮ್ಮ ಪುರದೊಡೆಯ ಗದದಾರೆ. ಇವರಿಗೆ ತಾಗಿ ಯಾರಿರಲಿ, ಇವರಿಗೆ ದಾಟಿ ಯಾರಿರಲಿ. ಕುರುವಂಶ ಕುಲ ತಿಲಕ ಜಲದಂಕ ಕುರುವಂಶ ಕುಲ ತಿಲಕ ಜಲದಂಕ ಕರುಣಾಳು ಕುರುಭೂತ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮುಕುಟೇಶ್ವರಾದಿ ಕರುಣಾಳು ಕುರುಭೂತ ರಾಜೇಶ್ವರ. ತಗಜಣ್ಣು ತಗದಿಮಿ ತಗಜಣ್ಣು ತಗದಿಮಿ ತಗಜಣ್ಣು ತಗದಿಮಿ ತಾಮ್ ತಾಮ್ ತಾಮ್. ತಗತ ದಿಮಿತ ದಿಮ್ಮಿ ನಕತ ದಿಮಿತ ದಿಮ್ಮಿ ತಗತ ದಿಮಿತ ದಿಮ್ಮಿ ತೊಂ ತರಗಡ ತಗದರಗಡ ತಗತ ದಿಮಿತ ದಿಮ್ಮಿ ನಕತ ದಿಮಿತ ದಿಮ್ಮಿ ತಗತ ದಿಮಿತ ದಿಮ್ಮಿ ತೊಂ ತರಗಡ ತಗದರಗಡ ತಗತ ದಿಮಿತ ದಿಮ್ಮಿ ತೊಂ ತರಗಡ ತಗದರಗಡ ತಗತ ದಿಮಿತ ದಿಮ್ಮಿ ತೊಂ ತರಗಡ ತಗದರಗಡ ದಿನ್ ದಿನ್ನ ನನ್ನ ದಿನ್ ದಿನ್ನ ಕಡದಗ ದಿನ್ ದಿನ್ನ ನಮ್ದಿ ತೊಂ ತೊಂ ತಕ್ಕ ಜಣೋದ ದಿನ್ ದಿನ್ನ ನನ್ನ ದಿನ್ ದಿನ್ನ ಕಡದಗ ದಿನ್ ದಿನ್ನ ನಮ್ದಿ ತೊಂ ತೊಂ ತಕ್ಕ ಜಣೋದ ದಿಮ್ ತಕ ದಿಮ್ನ ದಿಮ್ ತಕ ದಿಮ್ ದಿಮ್ ತಕ dim tadaka dim na dim tadaka dim ta dim tadaka dim dimi tad tagada kada dimi ta dimi tom taragada tagada dimi ta dimi nakada dimi ta dimi tagada dimi ta dimi tom taragada tatalanta 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 na tom takida dimi kita dimi tata kita dimi tata kita dimi kita dimi ta kita dimi tata kita dimi ta kita dimi ta ni na tom ta dimi ta dimi ta dimi ta dimi ta dimi ta taragada dimi ta dimi ta dimi ta dimi ta dimi ta ta taragada dimi ta ta taragada dimi ta ta taragada dim ta taragada dim takkadingu dingu takkadingu dingu takkadingu dingu takkadingu dingu takkadingu dingu kekadingu ding kekadingu dingu takkadingu ding kekadingu ding kekadingu dingkadingu takkadingu 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 dingkadingu takkadingu takkadingu dingkadingu takkadingu 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 dingkadingu takkadingu 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 ತಾಂಗಡದ ತರಗಡದ ತಿ ತಾಂಗಡದ ತರಗಡದ ತಿ ತಾಂಗಡದ ತರಗಡದ ಅಂತ ಕಟ್ಟದ ಅಂತ ದಿ ತಾಂಗಡದ ತರಗಡದ ತಿ ತಾಂಗಡದ ತರಗಡದ ತಿ ತಾಂಗಡದ ತರಗಡದ ಅಂತ ಕಟ್ಟದ ಅಂತ ದಿ ತಾಂಗಡದ ತರಗಡದ ತಿ ತಾಂಗಡದ ತರಗಡದ ತಿ ತಾಂಗಡದ ತರಗಡದ ಅಂತ ದಿ ತಾಂಗಡದ ತರಗಡದ ಅಂತ ದಿ ತಾಂತ ಕಟ್ಟದ ದಿ ತಾಂತ ಕಟ್ಟದ ದಿ ತಕ ಜೇಣು ದ ದಿ ಗಿಡ ತೋಗೋ ದ ದಿ ಗಿಡ ತೋ ದ ದಿ ಗಿಡ ತೋ ತಾಂಗೋ ದ ದಿ ಗಿಡ ತೋ ದ ದಿ ಗಿಡ ತೋ ದ ದಿ ಗಿಡ ತೋ ದ taka jenu da dingina dongo da dingina dongo da dingina tango da dingina da dingina da taka jenu da dingina dongo da dingina to dingina to tango da dingina da dingina da dingina da ಯಾರಲ್ಲಿ ನಮ್ಮ ರಾಜನರ್ತಕರಿಗೆ ಮುತ್ತು ರತ್ನ ವಜ್ರ ವೈಢೂರ್ಯ ಗೋರ್ಮೆಂಟ್ ಕಮಿಷನರ್ ಬಹುಮಾನವಾಗಿ ಕೊಟ್ಟು ಕಳಿಸಿ. ಮುರಹರಿಯು ದ್ವಾರಕೆಯಿಂದ ಬಂದ ಸಮಾಚಾರವನ್ನು ಈ ಸಭೆಯಲ್ಲಿ ವಿಸ್ತಾರವಾಗಿ ಅರ್ಹಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ.
ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮರ್ಥ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ನೀವು ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವಂಥದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಮಾತೃಭೂಮಿಯನ್ನು ತೊಯಿಸುವಿರೋ, ಈ ಎರಡರಲ್ಲಿ ಒಂದು ವಿಚಾರವು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನರು ಸಿದ್ಧರಿದ್ದಾರೆ. ವಿಷಭೋಜನ, ಸರ್ಪಬಂಧ, ಲಾಕ್ಷಾಗ್ರಹಣ, ಕಪಟ ದೂತ್ಯ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಅವರೊಡನೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು
ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ವತ್ಸ, ಧೃತರಾಷ್ಟ್ರ ಪ್ರಿಯಪುತ್ರರೇ, ಕೌರವ ಪಕ್ಷಿಯರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ನಿರೂಪಣೆಯನ್ನು ನೀವೆಲ್ಲರೂ ಕೇಳಿದರಷ್ಟೇ. ಅದರಂತೆ ನಡೆಯುವಿರೆಂದು ನಾನು ಅಂದು. ಸುಯೋಧನ, ದುಡುಕಿನ ದುಗುಡವ ತಡದಿರು ಧರಣಿಪ. ಸುಸಮಯ ಶಾಂತಿಯನ್ನು ಬಯಸಿ ಬಂದಿರುವಾಗ ಅದನ್ನು ನಾವು ನಿರಾಕರಿಸಿದ್ದೆ. ಆದರೆ ಮುಂದೆ ಬಹಳ ಕಷ್ಟಕ್ಕೆ ಪ್ರಭಾವ, ಅಮೃತವೇ ವಿಷವಾದವು. ಆದ್ದರಿಂದ ಪಾಂಡವರು ನಿನ್ನ ಸೋದರರಲ್ಲವೇ? ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ಕೀರ್ತಿಶಾಲಿಯಾಗಿ ಬಾಳು. ಇದೇ ನನ್ನ ಅಭಿಮತ. ಇದೋ ಮಗನೇ ಸುಯೋಧನ, ಏತಕ್ಕೆ ಅನುಜರುಳ್ ಬಿಡು ಪಂತ, ಏತಕ್ಕೆ ಅನುಜರುಳ್ ಬಿಡು ಪಂತ, ಸಲ್ಲದು ವೈರ್ಯ ಸಾಧಿಸದಿರು ಚಲ, ಸಲ್ಲದು ವೈರ್ಯ ಸಾಧಿಸದಿರು ಚಲ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ, ಜಗವನ್ನು ಪಾಲಿಸೋ ಧರ್ಮವ ಮನದಿರಿಸೋ, ಜಗವನ್ನು ಪಾಲಿಸೋ ಧರ್ಮವ ಮನದಿರಿಸೋ, ಏತಕ್ಕೆ ಅನುಜರುಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಸುಯೋಧನ, ಶಾಂತಿಗಾಗಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಹಕ್ಕು ಬಾಧ್ಯತೆಗಳಿರುವುದೋ ಅಷ್ಟೇ ಹಕ್ಕು ಬಾಧ್ಯತೆಗಳು ಆ ಪಾಂಡವರಿಗಿರುವುದು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಯಾರದು? ಓಹೋ, ಚಿಕ್ಕಪ್ಪ ವಿದುರ ಮಹಾಜಯ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡರೆ ಅಂಥವರಿಗೆ ಸದುಪದೇಶ ಮಾಡುವುದು ನಮ್ಮ ಕಳ ಹಿರಿಯರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ಯವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು,
ನಿನ್ನ ತಂದೆಯಾದ ಭೀಷ್ಮನು ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದು ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯರಾದ ಗುರುಗಳಿಗಾಗಲಿ, ಕೃಷ್ಣನಿಗಾಗಲಿ, ನನ್ನಪ್ಪನಲ್ಲಿ ಮಾತ್ರ ನಿಮಗೆ ದೋಷಗಳು ಕಂಡು ಬರುವುದು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಕೃಷ್ಣ, ಹೇಳು, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ನಾಟಕವಾಡುತ್ತಿರುವ ನಿನ್ನ ಅಂತರಂಗದ ಭಾವನೆಯನ್ನು ನಾನು ಅರಿಯದವನೇ ಆವಿಸಿದೆ. ಕೇಳು, ರವಿ ಮಂಡಲವೇ ಭೋರ್ಖರೇಲಿ ಶತಾಬ್ದಿಗಳು ಏಕವಾಗಿ ದಿಕ್ಕು ದಿಕ್ಕುಗಳು ಹರಿಸಲಿ. ನವಪ್ರಳಯ ಸೃಷ್ಟಿಯು ಅಥಾಗದ ಗಿರಿ ಪರ್ವತಗಳೇ ಛಲಿಸಲಿ. ನಿಮ್ಮಗಳ ಮರುಳು ಮಾತಿಗೆ ಒಡಂಬಡುವಂತಹ ಬುದ್ಧಿಹೀನನಲ್ಲ, ಈ ಛಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಅದನ್ನು ನಾನು ಮೊದಲೇ ಚೆನ್ನಾಗಿಯೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರ ಅಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಕೃಷ್ಣ, ಹಾಗಲ್ಲ, ಕೇಳು. ಭರತಖಂಡವ ಜಯಿಸಿ ಪರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ ಯನಗದ ಸಾಟಿ ಭಂಡ ಭೀಮನ ಗುಂಡಿಗೆಯ ಸೀಳಲು ಪಂದಗೈದ ಎನ್ನನು ತನಿಗದಾರು ಸಾಟಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಪಡೆದ ಕರ್ಣನಿಗದಾರು ಸಾಟಿ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿನ್ ಸದಬಡಿವರು ಮಕುಟ ಮರ್ಧನರು ಕೃಷ್ಣ ಕೃಷ್ಣ ನನ್ನನ್ನೇ ವಧಿಸಬೇಕೆಂದಲ್ಲವೇ ಅವನನ್ನ ಬಟ್ಟಿ ಭಾಗ ಧಡಿಗ ಭೀಮ ಅದು ದುರಾಗ್ರಹ ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನ್ನೇ ವಧಿಸಬೇಕೆಂದನಲ್ಲವೇ ಅವನಿನ್ನ ಪ್ರಾಣ ಮಿತ್ರ ಅರ್ಜುನ ಅದು ದುರ ಅಹಂಕಾರ
ದುರ್ಯೋಧನ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ? ಆ ಗದಿಗೆಟ್ಟ ಪಾಂಡವರು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪಡೆಯಲು ಪರದ ಗಂಡದಲ್ಲಿ ತಮ್ಮ ಧ್ವಜಪದಾಜ್ಞೆಯನ್ನು ಹಾರಿಸಬೇಕೆಂದು ಯೋಚಿಸುತ್ತಿರುವರಲ್ಲವೇ? ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ? ಪಾಂಡವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚೇಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ. ಬೇಡ ಬೇಡ ಬೇಸರವೋ, ಬೇಡ ಬೇಡ ಬೇಸರವೋ. ಹಾಡಿ ಹೋಗಲಿ ಕಾಡು ದೊರಕಲು ನೀಡಲಾಗಲಿ ರಾಜ್ಯವನ. ಹಾಡಿ ಹೋಗಲಿ ಕಾಡು ದೊರಕಲು ನೀಡಲಾಗಲಿ ರಾಜ್ಯವನ. ಭ್ರಷ್ಟ ಪಾಂಡವರ ಬೆಂಕಿ ಮೆರವನ್ನು ಗುಂಡಿಕೊಂಡು ನಾವು ಬರೆಯಬೇಕು. ಭ್ರಷ್ಟ ಪಾಂಡವರ ಬೆಟ್ಟಿ ಮೆರವನ್ನು ಕುಟ್ಟಿಕೊಂಡು ದರೆಯೊಳಗೆ ಕೊಟ್ಟಿಕೊಳ್ಳುವೆ ನಾವು ದರೆಯೊಳಗೆ ಕೊಟ್ಟಿಕೊಳ್ಳುವೆ ನಾವು ದರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ 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 ಬೇಸರವೋ, ಬೇಡ ಬೇಡ ಬೇಸರವೋ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ. ಗಂಡು ಗಲ್ಲಿಗಳು ನಾವು ಆ ಭಂಡ ಭೀಮನ ರುಂಡವನ್ನು ಚಂಡಾಡಿಸಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ವಾಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೈ ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತು ಈ ರಾಧೆ ನಿಮಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಕರ್ಣ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕಾಗಿ ಕ್ಷತ್ರಿಯ ಸಮ್ಮುಖವನ್ನೇ ಬಲಿ ಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಲು ಏಕೆ ಧಾತನಾರೋ, ಹಿತವೋ ಮರೆತೊಡಕೆಡಗಿ ಫಲಿಸುವುದೇ, ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಚಂದ್ರ
ಹಠವಂತರು ನಾವು ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ದಿಟವಿದು ತಿಳಿನಿ ಪುರಗಳು ಪಾದನ ಶಿರತರಿದಿಡುವೆ ಪುರಗಳು ಪಾದ ಶಿರತರಿದಿಡುವೆ ಸಲ್ಲದು ನೀನು ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನೀನು ವಲ್ಲಭನೇ ವಾಮ ವಲ್ಲಭನೇ ಹೀಗಿರುವಾಗ ನಿನ್ನಣಗರಾದ ಪಾಂಡವರನ್ನು ಉದ್ಧಾರ ಮಾಡಲು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸಲು ಸದಾ ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ದರ್ಪದ ನುಡಿಗಳಿಂದ ಸಾರ್ವಭೌಮ ಯಾದವಾಗರಿಯ ಗಂಟಲು ತೆಗೆದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತು ಹೇಳುವೆನು ಕೇಳಿ. ಭಾರತ ಭೂಮೀಶ ಜಯಿಸಿ ದುರಾಶ ಭಾರತ ಭೂಮೀಶ ಜಯಿಸಿ ದುರಾಶ ಸಮಾನ ಚೌರ್ಯ ಸಾಗರಿಸುವ ಸಬೋಧ ನಿರಾಕರಿಸದಿರೈ ಭಾರತ ಭೂಮೀಶ ಜಯಿಸಿ ದುರಾಶ ಜಯಿಸಿ ದುರಾಶ ಕರೆಸಿ ಗಣಿ ಅನುಜಾತರ ಕರೆಸಿ ಗಣಿ ಅನುಜಾತರ ಕರೆಯ ನಿಂತು ಖ್ಯಾತಿ ಪಡೆ ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗೋ ವೀರ ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗೋ ವೀರ ವೈರವನೇ ನೀಗಿನಿ ಸೈರಣಯ ತಾಳೈ ವೈರವನೇ ನೀಗಿನಿ ಸೈರಣಯ ತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತವರ ಗುಣೈತ ನೆನೆಸಿ ಕೋರೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತವರ ಗುಣೈತ ನೆನೆಸಿ ಕೋರೆ ಬಾಳೈ ಭಾರತ ಭೂಮೀಶ ಜಯಿಸಿ ದುರಾಜ ಸಮಾನ ಚೌರ್ಯ ರಾಜಿಸುವ ಸಬೋಧ ನಿರಾಕರಿಸದಿರೈ ಭಾರತ ಭೂಮೀಶ ಜಯಿಸಿ ದುರಾಜ ಜಯಿಸಿ ದುರಾಜ. ಪ್ರಿಯೋಧನ, ಈ ನಿನ್ನ ಗುರಿ ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಮಮತೆ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು.
ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನೊಡನೆ ಸಮಾನುಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಅವರಿಗೆ ರಾಜ್ಯವನ್ನು ಕೊಡದೇ ಹೋದರೂ ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಾನು ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷಾ ಪ್ರದಾನ ಮಾಡಕೋ ರವೇಶ್ವರ. ಸಂಧಿಯನೆ ಬದಿ ಪಾಂಡವರ ಹಿತ ಬಯಸಿ ಬಂದಿರುವೆ. ಭೀಷ್ಮ ದ್ರೋಣ ಮಿದುರಾದಿಗಳ ಮನ ಮೆಚ್ಚುವಂತೆ ನೀ ನಟಿಸಿ ಹಠವಾದಿ ನಾನೆಂದು ತಿಳಿದು ಬಂದ ದಾರಿಯ ಹಿಡುವುದು ಚಿತವೋ ಕೃಷ್ಣ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಪಾಂಡವರು ಕ್ಷೋತ್ರ ಧರ್ಮ ವಿಹುದೇ. ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷೋತ್ರ ಧರ್ಮ ವಿಹುದೇ. ಹೇಳಿ ಪಾಂಡವರಲ್ಲಿ ರೂಢಿಯೋಳ್ ಅವರದಂತೂ ಶ್ರೇಷ್ಠ ರಲಿ ಪೊರ್ರೇ. ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಅರಿತು ನೀನಿದೆಲ್ಲವಾ ಅರಿತು ಏನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಯುದ್ಧದ ಭಯವನ್ನು ತೋರುವ ಯಾ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ,
ಅನಂತ ಆಬೋಧ ರಾಜಸ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಈ ಶಕುನೆ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ್ಯಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆ ತಂದು ನೀನು ಮಾಡಿದ ಅವಶ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ವೃತ್ತಿಯನ್ನು ಹಿಂಬಾಲಿಸುವುದೆಂದು ನೆನಪಿಡು. ಧರ್ಮನಿಷ್ಠರು ಸತ್ಯಶೀಲರು ಆದ ಪಾಂಡವರಲ್ಲಿ ಸಹೋದರರಲ್ಲಿ ನೀನು ಜಗಜ್ಜನ್ಯವಾದ ರಾಕ್ಷಸ ವೃತ್ತಿಯನ್ನೇ ಹೊಂದಿದೆ. ವಾಣಾವತಾರದ ಅರಿಗೆಮನೆ, ಏಕಚಕ್ರಾನಗರಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪ ಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಆದ್ದರಿಂದ ಭ್ರಮೆ ಕೆಟ್ಟರು ಸರಿ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ್ರೆ ಕೆಚ್ಚದೆ ವೀರ ಕಟ್ಟಾಳು ಕೌರವೇಶ್ವರನನ್ನು ಕೇಕೆ ಹಾಕಿ ಕರಚಪ್ಪಾಳೆ ತಟ್ಟಳನ್ನು ಆಲಿಂದ ಪಾಂಡವರ ಜೊತೆ ಪಾಂಚಾಲಿ ಕೃಷ್ಣ ಅಂದೇ ತೊಟ್ಟೆನು ಈ ಛಲವೆಂಬ ವಜ್ರದ ಕವಚವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರು ಸರಿ. ರಣಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರನಾದ ಈ ಕೌರವೇಶ್ವರ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಏಳು ಮುರಗರಿ ಅಟ ಓಡಿ ಕಲಲಿ ಅವ ಛಲ. ಕೇಳು ಮುರಗರಿಯೇ ಅಡ ಓಡಿ ಕಲಲಿ ಅವ ಛಲ. ಛಲವನ್ನು ಬಿಡದಲ್ಲಿ ಕಡುಗಲಿ ದರ್ಪದಿ, ಛಲವನ್ನು ಬಿಡದಲ್ಲಿ ಕಡುಗಲಿ ದರ್ಪದಿ. ಛಲವ ವಹಿಸಿ ಛಲವ ವಹಿಸಿ ತನಮುದೋಡು, ಛಲವ ವಹಿಸಿ ಗಣಮುದದಿ ಬೆರದೆ ಕೊಡುವುದಿಲ್ಲವೋ ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ. ಎನ್ನೊಡೆ ಯುದ್ಧವ ಎನ್ನೊಡೆ ಯುದ್ಧವ ಪಾಠಿ ಕೆಲಲು ರಾಜ ಧೀರತ್ವದಿ, ಪಾಠಿ ಕೆಲಲು ರಾಜ ಧೀರತ್ವದಿ ಕೊಡುವುದಿಲ್ಲವೋ ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ಲಕ್ಷವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ಸಮರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಗಳ ಘೋಷದಲ್ಲಿ. ಸಂಧಾನದಿಂದ ಕೃಷ್ಣ, ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ ಕೊಡೋ ಖಡಿ. ಸತ್ತರೆ ಸಾಯುಜ್ಯ, ಬದುಕಿದರ ಅಖಂಡ ಸಾಮ್ರಾಜ್ಯ. ಹೋಗು, ನಿನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಣಿ ಮಾಡಿಕೊಳ್ಳಿ ಎಂಬುದಾಗಿ. ಹೋಗಲಿ ಬಿಡು. ಅರ್ಧ ರಾಜ್ಯವನ್ನು ಕೊಡದೆ ಹೋದರು ಇಂದ್ರಪ್ರಸ್ಥ, ಉಗರಪ್ರಸ್ಥ, ವಾರಣ, ಶಿವಶಾಂತಿ, ಜಯಂತ ಈ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಲ್ಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳೇ ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗಿ ಭಿಕ್ಷೆ ಬೇಡಲಿ. ಕಳುಹಿಸುವ ಪಾಂಡವರನ್ನ. ದುರ್ಯೋಧನ, ಭೀಮಸೇನನು ಬಹಳ ಹೊರಟ, ಅವನಿಗಾಗಿ ಒಂದು ಗ್ರಾಮವನ್ನಾದರೂ ಕೊಡು. ಒಂದು ಊರಲ್ಲ, ಒಂದು ಊರಿನಲ್ಲಿ ಗೋವು ಪಾದ ಬಿಡುವಷ್ಟು, ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗದು. ಯುದ್ಧವೇ
ಆಗಬೇಕು. ದುರಹಂಕಾರದಿಂದ ಮೆರೆಯುತ್ತಿರುವ ನನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರೋ ಸಮರಾಂಗಣದಲ್ಲಿ ಕತಿ ಬೇಡೈಸಿ ಯೋಧನನ್ನು ಕೋರಿಗ ಜಾತಿಗಳ ಸೈರನೆ ಕತಿ ಬೇಡೈಸಿ ಯೋಧನನ್ನು ಕೋರಿಗ ಜಾತಿಗಳ ಸೈರನೆ ದೊರೆಯುವೆ ಅದೇ ಹೊಗಳುವೆ ಅದೇ ಕಿಂತು ದೊರೆಯುವೆ ಅದೇ ಹೊಗಳುವೆ ಹೊರಗಿನ ಕುಲವು ಮರೆದಯ ಹೊರದಳು ಅಡಿಯದೆ ಕುಲಹೀನ ಕುಲವು ಮರೆದಯ ಹೊರದಳು ಅಡಿಯದೆ ಕತಿ ಬೇಡೈಸಿ ಯೋಧನನ್ನು ಕೋರಿಗ ಜಾತಿಗಳ ಸೈರನೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ನಂದುಗವ ಮದುವೆ ಸುಯೋಧನ ನಂದುಗವ ಮದುವೆ ಸಾರು ನಾ ಸೈಸೆ ಈ ನಿನ್ನ ಮೋಸ ಸಾರು ನಾ ಸೈಸೆ ಈ ನಿನ್ನ ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ ಪರಮ ಪುರುಷನ ಮೊದಲುಗಳು ಅಡಲಿವೆ ಪರಮ ಪುರುಷನ ಮೊದಲುಗಳು ಅಡಲಿವೆ ಗೆಲುವನೆ ಕತಿ ಬೇಡೈಸು ಯೋಧನನೆ ಕೋರಿಗ ಜಾತಿಗಳು ಸೈರನೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ವಿಚಾರವನ್ನು ತಿರಸ್ಕರಿಸುವುದು ಅನುಚಿತವೇ? ಯದುವಂಶದ ಕಳಂಕ ಸ್ವರೂಪ ದುರ್ಯೋಧನ, ಕೃಷ್ಣ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಮಾವ ಅಪರಾಧವಂತೆ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆನೆತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನೇ ಇತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕಾರವಾಗಿರಬೇಕು. ಹೌದೌದು, ನಿಮ್ಮ ಅದ್ಭುತ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವುದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನ ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ. ಕೃಷ್ಣನನ್ನು ಬಂಧಿಸು. ಯಾರನ್ನು ಯಾರು ಬಂಧಿಸಿವರೋ ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಯಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ವ್ಯರ್ಥ, ನಿಮ್ಮಿಂದಾಗಲಾರದು. ಈಗ ನನ್ನನ್ನು ಬಂಧಿಸಿರಿ. ಬಂಧಿಸಿ ಕೃಷ್ಣನನ್ನು. ಬಂಧಿಸಿ. ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುತ್ತವೆ ಕರ್ಣ. ನಿಧಾನವಾಗಿ ಯೋಚಿಸು. ನಾನೆಂತಿದ್ದರೂ ಹೇಗಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನ ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಸೂರ್ಯನೇ ನಿನ್ನ ಜನಕ, ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರಾಗಬೇಕು ಕರ್ಣ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿವಂಶದಲ್ಲ
ಪಾಂಡವರ ಜನನಿ. ಪಾದೆನ್ನವಳು ಕುಂದಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ಕರುಣವಿ ಧರೆಯ ಬೆಳಗುವ ರವಿಯ ಕರುಣವಿ ಮಹಾಮಹಿಮನೆಂದೆನಿಸಿ ಮೆರೆ ರವಿಸುತ್ತಲೆ ಸುಕುಮಾರವ ಗುರವೀರ ಸುಕುಮಾರವ. ತಳಮಳವೇ ಮನದ ಚಿಂತೆ ದೊರೆ ಗಣ. ತಳಮಳವೇ ಮನದ ಚಿಂತೆ ದೊರೆ ಅಮಿತವು ಮನದೋಳ್ ಕೀರ್ತಿಯ ಪಡೆವೆ ಗಣ. ಅಮಿತಭುವನದೋಳ್ ಕೀರ್ತಿಯ ಪಡೆವೆ ಕನಕರವೆನಿಸಿದ ಭಾಗ್ಯದೊಡನೆ. ಕನಕರವೆನಿಸಿದ ಮೇದಿನಿಯೊಡನೆ ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತಲೆ ಸುಕುಮಾರವ ಗುರವೀರ ಪರಮಾತ್ಮ, ನನ್ನ ಮಾತು ಸತ್ಯವೆಂದು ನಂಬು. ನನ್ನ ಮಾತು ಸತ್ಯವೆಂದು ನಂಬು. ಪರಮಾತ್ಮ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ನಾನು ಆರಾಧಿಸುತ್ತಿರುವ ಸೂರ್ಯದೇವನು ನನ್ನ ಜನಕನೇ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಬಹಳ ಚೆನ್ನಾಗಿದೆ ದೇವ ನಿನ್ನೆ ವಿನೋದ ಪ್ರಸಂಗ. ಓ, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ ಅವು ಫಲಿಸುವೋ ಎಲ್ಲವೋ ಎಂದು ಸಂಶಯಪಟ್ಟು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಸೂತರು ನಿನ್ನನ್ನು ಸಾಕಿ ಬೆಳೆಸಿದರು. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಕಾಲಿನ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವಂತೆ ನನ್ನ ಮಾತನ್ನು ಕೇಳುವಿರಾ ಕರ್ಣ? ಪರಮಾತ್ಮ ದೇವಾ, ಶೋಧನೆಯೇ
ಆಶ್ರಯ ನೀಡಿ ಆದರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಶ ಪಾಂಡವರು. ಇವರೀರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೇ ತೋಚದಂತಾಗಿರುವುದಲ್ಲ. ಪರಮಾತ್ಮ, ತಾವು ಹೇಳಿದಂತೆ ಆ ಪಾಂಡವರು ನನ್ನ ಸಹೋದರಿಂದ ಮೇಲೆ ನನ್ನನ್ನು ನೋಡಿದಾಗಲ್ಲ ಹೀನ ಕುಲದವನು, ಸೂತ ಕುಲದವನು ಎಂಬುದಾಗಿ ಯಾಳಿಸುತ್ತಿರುವರಲ್ಲ. ನಾನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿಗೂ ಆ ಪಾಂಡವರಿಗೂ ಸಹ ತಿಳಿಯುವುದು. ಆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ಹೇ ದೇವ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಅದು ಕಂಗಾತಿರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಹೋಗಿ ಬರುವೆನು. ತಮ್ಮ ಚಿತ್ತ ಪರಮಾತ್ಮ. ಸತ್ಯವನ್ನು ನುಡಿಯತಕ್ಕಂಥವನ್ನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ. ನಾನು ಆರಾಧಿಸುತ್ತಿರುವ ಸೂರ್ಯದೇವನು ನನ್ನ ಜನಕನೇ. ಧರ್ಮವೇ ತನ್ನ ಉಸಿರಿಂದ ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ಆತನು ಎನ್ನ ಸಹೋದರನೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ವಿವತ್ತು, ದೇವಿಸಾಚಿ, ವಿಜಯ, ಗಾಂಡೀವಿ, ಕೃಷ್ಣ ಎಂಬುದಾಗಿ ದಶನಾಮಗಳನ್ನು ಹೊತ್ತು ದಶ ದಿಕ್ಕುಗಳಲ್ಲಿ ವಿಜಯದ ಕೀರ್ತಿ ಪತಾಕೆಯನ್ನು ಆರಿಸಿದೆ ಎಂಬುದಾಗಿ ಆ ಅರ್ಜುನ ಎನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವೆ ಎಂಬುದಾಗಿ ಶಪಥ ಮಾಡಿರುವನು. ಯುದ್ಧ ರಂಗದಲ್ಲಿ ನಿನ್ನ ಸರಸು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುತ್ತಿರುವುದಲ್ಲ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಆಕಾಶದಲ್ಲಿ ನಕ್ಷತ್ರ ಬೆಳಗುತ್ತಿರುವ ನಕುಲ ಸಹದೇವರು ಅವರು ಅವರು ಎನ್ನ ಸಹೋದರರೇ. ಅಯ್ಯೋ
ಇದುವರೆಗೂ ಒಂದು ವರ್ಗದವರಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಇದೀಗ ಇಂಥವರೇ ಎಂಬ ವಿಚಾರವನ್ನು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ, ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಪಾಂಡು ವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲುವಷ್ಟು ನಿರ್ದಯನಾದೆಯ. ಕೊಲಲೇ ಪಾಂಡು ಕುಮಾರರು ಕೊಲ್ಲಲೇ ಕೊಲಲೇ ಪಾಂಡು ಕುಮಾರರು ಧುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ ಕುಲದ ಬಿಟ್ಟೊಡೆ ಕೊಲದೆ ನಾ ಬಿಟ್ಟೊಡೆ ಕೌರವೇಂದ್ರನು ಈ ಧಾರುಣಿಯೋಳ್ ಸುಖ ಸಂಪತ್ತಿನಿಂದ ಆಳ್ವನೇ ಚಲದಿ ಪಾರ್ಥನ ರುಂಡವಂ ತರಿದು ಅಯ್ಯೋ ಅಯ್ಯೋ ಅರ್ಜುನ, ಚಲದಿ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಮಮ್ಮಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕನ